ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟಕ್ಕೆ ಕಾದಿದ್ದವರಿಗೆ ನಿರಾಸೆಯಾಗಿದೆ. ಮುದ್ದೆ ಊಟಕ್ಕೆ ಕಾದಿದ್ದವರಿಗೆ ಭಾರಿ ಬೇಸರ ಆಗಿರುವಂಥದ್ದು. ಹೊಸ ಮೆನು ಊಟ ಸವಿಯೋದಕ್ಕೆ ಕಾದು ಕೂತಿದ್ದು. ಹೊಸ ಮೆನು ಜಾರಿಯಾಗಿದೆ, ಸರ್ಕಾರದ ಮುಂದೆ ಪ್ರಸ್ತಾವನೆ ಆಗಿದೆ. ಇನ್ನೂ ಕೂಡ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನು ಬರುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ. ಬಟ್ ಮೆನು ಮಾತ್ರ ಇನ್ನೂ ರೆಡಿ ಆಗಿಲ್ಲ. ಕಡಿಮೆ ಹಣದಲ್ಲಿ ಊಟ ಕೊಡುವಂತಹ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮುದ್ದೆ ಸವಿಯುವ ಕನಸು ಕಂಡಿದ್ದ ಜನರು ಇನ್ನೂ ಕೂಡ ಕೆಲ ಕಾಲ ಕಾಯಬೇಕಾಗುತ್ತೆ. ಸದ್ಯ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನು ಜಾರಿಯಾಗಿದೆ. ಇತ್ತ ಸರ್ಕಾರದ ಮುಂದಿರುವ ಪ್ರಸ್ತಾವನೆಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇತ್ತ ಪಾಲಿಕೆಯ ಒಂದಷ್ಟು ವಾರ್ಡ್ಗಳಲ್ಲಿ ಮಾತ್ರ ಮುದ್ದೆ ಬನ್ಸ್ ಸೇರಿದಂತೆ ಹೊಸ ಮೆನು ಊಟ ಸಿಗ್ತಾ ಇರುವಂಥದ್ದು. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನು ಊಟ ಸವಿಯೋದಕ್ಕೆ ಈಗಲ್ಲಿ ವೆಯ್ಟ್ ಮಾಡ್ತಿದ್ರು. ಈಗ ಇನ್ನಷ್ಟು ದಿನ ವೆಯ್ಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮುದ್ದೆ, ಚಪಾತಿ ಹಾಗೆ ಮಂಗಳೂರು ಬನ್ಸನ್ನು ನೀಡೋದಕ್ಕೆ ನಿರ್ಧರಿಸಿದಂತಹ ಸರ್ಕಾರ ಇದೀಗ ಕೆಲವು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾತ್ರ ಹೊಸ ಮೆನು ಅಳವಡಿಕೆಗೆ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ. ಸದ್ಯ 3 ಹಂತದ ಪ್ಯಾಕೇಜ್ಗಳಲ್ಲಿ ಇದೀಗ 2 ಪ್ಯಾಕೇಜ್ಗೆ ಮಾತ್ರ ಒಪ್ಪಿಗೆ ಸಿಕ್ಕಿದೆ. ಇನ್ನೊಂದು ಪ್ಯಾಕೇಜ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಡಬೇಕಾಗಿದೆ. ಸದ್ಯ ಬಿಬಿಎಂಪಿಯ ದಕ್ಷಿಣ ವಲಯ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಮಾತ್ರ ಹೊಸ ಮೆನು ಪ್ರಕಾರ ಊಟ ಪೂರೈಕೆ ಆಗ್ತಾ ಇದ್ದು, ಇನ್ನು ಹಲವೆಡೆ ಮೆನುಗಾಗಿ ಕಾಯಬೇಕಾಗ್ತಾ ಇರುವಂತದ್ದು. ವಾರದ 7 ದಿನಗಳು ಕೂಡ ಬೆಳಿಗ್ಗೆ ಊಟ ಸಿಗುತ್ತೆ. ಹೊಸ ಮೆನುವಿನ ಪ್ರಕಾರ ವಾರದ 7 ದಿನಗಳಲ್ಲೂ ಕೂಡ ಬೆಳಿಗ್ಗೆ ಇಡ್ಲಿ ದೊರೆಯುತ್ತೆ. 3 ಇಡ್ಲಿ ಮತ್ತು ಸಾಂಬಾರ್ ಸಿಗುತ್ತೆ. ಪ್ರತಿದಿನವೂ ಒಂದೊಂದು ಮಾದರಿಯ ರೈಸ್ ಬಾತ್ ಸಿಗುತ್ತೆ. ಈ ಐಟಂಗಳೊಂದಿಗೆ ಚಟ್ನಿ, ಸಾಂಬಾರ್, ಮೊಸರು ಬಜ್ಜಿ ಹಾಗೆ ಖಾರ ಬೂಂದಿ ಕೂಡ ನೀಡಲಾಗುತ್ತೆ.